ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇಲ್ಲ, RSSನ ಪ್ರಾರ್ಥನೆ ಹೇಳಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೆ. ಅದನ್ನು ಪ್ರಾರ್ಥನೆ ಹೇಳಿದ್ದಾರೆ, ಪ್ರಾರ್ಥನೆ ಸಾಲುಗಳನ್ನು. ಅದೇನಿದೆ, ದೇಶದ ಗುಣಗಾನ ಇದೆ, ತಾಯಿ ಭಾರತೀಯ ಗುಣಗಾನ ಇದೆ. ಭಾರತದ 140 ಕೋಟಿ ಜನರು ಕೂಡ ಮಾಡಬೇಕಾಗಿರೋ ಗುಣಗಾನ ಅದು. ಅದರಲ್ಲೇನು ತಪ್ಪೇನಿದೆ? ದೇಶಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದಿದೆ? ದೇಶವೇ ದೊಡ್ಡದು. ದೇಶಕ್ಕಿಂತ ಜಾತಿನೂ ದೊಡ್ಡದಲ್ಲ, ದೇಶಕ್ಕಿಂತ ನಮ್ಮ ಪಕ್ಷವೂ ದೊಡ್ಡದಲ್ಲ, ದೇಶಕ್ಕಿಂತ ನಾವು ದೊಡ್ಡವರಲ್ಲ. ದೇಶವೇ ನಮ್ಮೆಲ್ಲವನ್ನು ಮೀರಿತ್ತು. ಆ ದೇಶಕ್ಕಾಗಿಯೇ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೆಲಸ ಮಾಡಿದ್ರೆ ದೇಶ ಸುಭಿಕ್ಷವಾಗತ್ತೆ, ದೇಶ ವಿಶ್ವಗುರುವಾಗತ್ತೆ. ಸರ್, DCM ಅವರು ಆಗಲೇ ಮಾತಾಡ್ತಾ ಹೇಳ್ತಿದ್ರು, ಇವಾಗ ಯಾರಲ್ಲಿ ಏನು ಒಳ್ಳೇದಿದೆ ಅದನ್ನ ತಗೊಳ್ಬೇಕು ಅಂತ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. RSS ನಲ್ಲಿ ಎಲ್ಲವೂ ಒಳ್ಳೇದಿದೆ ಅಂತ ಅವ್ರ ಭಾವನೆ, ಅದನ್ನ ಹೇಳ್ತಾ ಇದ್ದಾರೆ. 100ಕ್ಕೆ 100ರಷ್ಟು RSSನಲ್ಲಿ ಎಲ್ಲವೂ ಒಳ್ಳೆಯದಿದೆ. RSS ರಾಷ್ಟ್ರಭಕ್ತಿಯ ಸಂಸ್ಕಾರವನ್ನು ಕೊಡುತ್ತೆ. ಅದ್ರ ಜೊತೆಗೆ ರಾಷ್ಟ್ರ ಸರ್ವೋಪರಿ ಅಂಥೇಳಿ ಭಾವಿಸಬೇಕು ಅಂತ ಹೇಳುತ್ತೆ. ನಾವು ಯೋಗ್ಯರಾಗೋದ್ರ ಮೂಲಕ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳುತ್ತೆ. ಅದನ್ನು ಸ್ವೀಕಾರ ಮಾಡೋದು ಎಲ್ಲರೂ ಸ್ವೀಕಾರ ಮಾಡಬೇಕು. ಒಳ್ಳೇದು ಯಾರಿಗೆ ಬೇಡ? ಒಳ್ಳೆಯದು ಅನ್ನೋದು ಆಕ್ಸಿಜನ್ ಇದ್ದಂತೆ. ಆಕ್ಸಿಜನ್ ಕಡಿಮೆ ಆದಷ್ಟು ಆರೋಗ್ಯ ಕೆಡುತ್ತೆ. ಆಕ್ಸಿಜನ್ ಚೆನ್ನಾಗಿದ್ದರೆ ನಿರಾಳವಾಗಿ ಎಲ್ಲರೂ ಉಸಿರಾಡ್ಬೋದು. DKC ಅವ್ರನ್ನ ನನಗೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಅವರು ನಾನು ಸ್ವಯಂ ಸೇವಕ ಆಗಿದ್ದೆ, ಶಾಖೆಗೆ ಹೋಗ್ತಿದ್ದೆ ಅಂತಲೂ ಹೇಳ್ತಾರೆ. ಸ್ವಯಂ ಸೇವಕ ಒನ್ಸೆ ಸ್ವಯಂ ಸೇವಕ ಆಲ್ವೇಸ್ ಸ್ವಯಂ ಸೇವಕ. ಒಮ್ಮೆ ಶಾಖೆಗೆ ಬಂದರೆ ಸ್ವಯಂ ಸೇವಕ ಆಗಿಬಿಡ್ಬೋದು. ಆದರೆ ಸ್ವಯಂ ಸೇವಕತ್ವ ಅದು ಕೇವಲ ಶಾಖೆಗೆ ಬರೋದ್ರಿಂದ ಅಥವಾ ಒಂದಿನ ಶಾಖೆಗೆ ಹೋಗಿದ್ದರಿಂದ ಪ್ರಾರ್ಥನೆಯ ಸಾಲುಗಳು ಹೇಳಿದ್ರಿಂದ ಬರಲ್ಲ. ಅದು ನಿರಂತರವಾಗಿ ನಮ್ಮನ್ನು ನಾವು ಸಂಸ್ಕಾರಕ್ಕೆ ಒಳಪಡಿಸ್ಕೊಂಡು ನಿಸ್ವಾರ್ಥಿಯಾಗಿ ಬದುಕಬೇಕಾಗತ್ತೆ. ಅದು ಕಷ್ಟ ಸಾಧ್ಯದ್ದು. ಆ ರೀತಿ ಕೆಲವರು ಮಾತ್ರ ಆ ಒಂದು ಸಾಧಿಸಿದ್ದಾರೆ. ಸ್ವಯಂ ಸೇವಕತ್ವ ಬೇರೆ, ಸ್ವಯಂ ಸೇವಕ ಬೇರೆ. ಸ್ವಯಂ ಸೇವಕರೆಲ್ಲರೂ ಸ್ವಯಂ ಸೇವಕತ್ವವನ್ನೇ ಒಳಗೊಂಡಿರ್ತಾರೆ ಅಂತಿಲ್ಲ. ನಾನು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು, ಉಪಮುಖ್ಯಮಂತ್ರಿ ಆಗಿರಲಿಲ್ಲ. ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿಲಿತ್ತು. ಆಗ ಆಟೋದಲ್ಲಿ ಕುಕ್ಕರ್ ಬಾಂಬ್ ತಗೊಂಡು ಹೋಗ್ತಾ ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಅವರು ಕೊಟ್ಟ ಹೇಳಿಕೆ, ದೇ ಆರ್ ಆಲ್ ಅವರ್ ಬ್ರದರ್ಸ್, ಇದೆಲ್ಲ BJP ಅವ್ರದ್ದು ನಾಟಕ, ಇದೆಲ್ಲ ಆಟ ಅಂದರು. ಸ್ವಯಂ ಸೇವಕರು, ಸ್ವಯಂ ಸೇವಕತ್ವ ಇರೋ ಸ್ವಯಂ ಸೇವಕರು ಬಾಂಬ್ ಬಿಟ್ಟವನ್ನ ಬ್ರದರ್ಸ್ ಅಂತ ಕರೆಯಲ್ಲ. ದೇಶಕ್ಕೆ ದುಶ್ಮನ್ ಇರೋವನು ನನಗೂ ದುಶ್ಮನ್ ಆಗ್ತಾನೆ. ಶಾಲೆಗೆ ಬಾಂಬ್ ಬಿಡೋಕೆ ಬಂದವನು, ಧರ್ಮಸ್ಥಳಕ್ಕೆ ಬಾಂಬ್ ಬಿಡಬೇಕು ಅಂತ ಹೊರಟವನು ಬಾಯಿ ಆಗಕ್ಕೆ ಹೇಗೆ ಸಾಧ್ಯ? ಅವನು ದುಶ್ಮನ್. ಹಾಗಾಗಿ ಅವ್ರ ಲೆಕ್ಕಾಚಾರ ಎಲ್ಲ ಸಂದರ್ಭದಲ್ಲೂ ಒಂದೇ ಥರ ಇರಲ್ಲ. ನಾವು ಅವ್ರನ್ನ ಬನ್ನಿ ಅಂತ ಕರೆದೂ ಇಲ್ಲ, ಅವರು ಬರ್ತೀವಿ ಅಂತ ಹೇಳೂ ಇಲ್ಲ. ನಾನು ಹೇಳ್ತಾ ಇರೋದು ಸ್ವಯಂ ಸೇವಕ ಮತ್ತು ಸ್ವಯಂ ಸೇವಕತ್ವದ ಬಗ್ಗೆ ಮಾತ್ರ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.